ಮೃತ ರಾಜಶೇಖರ ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ ಭರತ್ ರೆಡ್ಡಿ. ಬೆಳ್ಳಾರಿಯ ಹರಿಶ್ಚಂದ್ರ ಘಾಟ್ನಲ್ಲಿ ರಾಜಶೇಖರ್ ಅವರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗಿದೆ. ವಿದ್ಯುತ್ ಚಿತಾಗಾರದಲ್ಲಿ ರಾಜಶೇಖರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ಶಾಸಕ ಭರತ್ ರೆಡ್ಡಿ, ಜಿಎನ್ ಗಣೇಶ್, ಕಾಂಗ್ರೆಸ್ನ ಮುಖಂಡರು, ರಾಜಶೇಖರ ಸಂಬಂಧಿಗಳು, ಸ್ನೇಹಿತರು ಭಾಗಿಯಾಗಿದ್ದಾರೆ. ಶವದ ಎದುರು ಕಣ್ಣೀರಿಟ್ಟಿದ್ದಾರೆ ರಾಜಶೇಖರ ಸಂಬಂಧಿಕರು. ಬಳ್ಳಾರಿಯ ಹರಿಶ್ಚಂದ್ರ ಘಾಟ್ನಲ್ಲಿ ರಾಜಶೇಖರ್ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಗ್ತಾ ಇದೆ. ವಿದ್ಯುತ್ ಚಿತಾಗಾರದಲ್ಲಿ ರಾಜಶೇಖರ ಅಂತ್ಯ ಸಂಸ್ಕಾರಕ್ಕೆ ಈಗಾಗಲೇ ಸಿದ್ಧತೆಗಳಾಗಿದೆ. ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ಶಾಸಕ ಭರತ್ ರೆಡ್ಡಿ, ಜಿಎನ್ ಗಣೇಶ್ ಅವರು, ಕಾಂಗ್ರೆಸ್ನ ಮುಖಂಡರು, ರಾಜಶೇಖರ್ ಸಂಬಂಧಿಗಳು, ಸ್ನೇಹಿತರು ಎಲ್ಲರೂ ಕೂಡ ಈಗಾಗಲೇ ಹರಿಶ್ಚಂದ್ರ ಘಾಟ್ನಲ್ಲಿದ್ದಾರೆ. ಶವದ ಎದುರು ಕಣ್ಣೀರು ಹಾಕಿದ್ದಾರೆ ರಾಜಶೇಖರ್ ಸಂಬಂಧಿಗಳು. ಬಳ್ಳಾರಿಯ ಹರಿಶ್ಚಂದ್ರ ಘಾಟ್ನಲ್ಲಿ ರಾಜಶೇಖರ್ ಅವರ ಅಂತ್ಯಕ್ರಿಯೆ. ವಿದ್ಯುತ್ ಚಿತಾಗಾರದಲ್ಲಿ ರಾಜಶೇಖರ್ ಅಂತ್ಯ ಸಂಸ್ಕಾರಕ್ಕೆ ಈಗಾಗಲೇ ಸಿದ್ಧತೆಗಳಾಗ್ತಾ ಇದೆ. ಅಂತ್ಯಕ್ರಿಯೆಯಲ್ಲಿ ಕಾಂಗ್ರೆಸ್ನ ನಾಯಕರು ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ನ ಮುಖಂಡರು, ರಾಜಶೇಖರ್ ಅವರ ಸಂಬಂಧಿಗಳು, ಸ್ನೇಹಿತರು ಭಾಗಿಯಾಗಿದ್ದಾರೆ. ಕಣ್ಣೀರು ಹಾಕ್ತಾ ಇದ್ದಾರೆ. ಈಗ ಸಂಬಂಧಿಗಳು, ಅವರ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಜೊತೆಗೆ ರಾಜಶೇಖರ್ ಅವರು ಕೂಡ, ಅವರ ಕಾಂಗ್ರೆಸ್ನ ನಾಯಕರಿಗೆ ಏನಿದ್ದಾರೆ ಅವರು ಕೂಡ ಈ ಒಂದು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಅಂತಿಮ ಯಾತ್ರೆಯ ಮೂಲಕವಾಗಿ ಅಂತಿಮ ಯಾತ್ರೆಯಲ್ಲಿ ಹೆಗಲನ್ನು ಕೊಟ್ಟು ನಾಯಕರು ಬರ್ತಾರೆ. ಭರತ್ ರೆಡ್ಡಿ, ಕಂಪ್ಲಿ ಗಣೇಶ್, ಹೀಗೆ ಕಾಂಗ್ರೆಸ್ನ ನಾಯಕರು ಅಂತಿಮ ಯಾತ್ರೆಯಲ್ಲಿ ಹೆಗಲು ಕೊಟ್ಟು ಆನಂತರವಾಗಿ ಹರಿಶ್ಚಂದ್ರ ಘಾಟ್ಗೆ ಬರ್ತಾರೆ. ಹರಿಶ್ಚಂದ್ರ ಘಾಟ್ನಲ್ಲಿ ಈಗಾಗಲೇ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ. ವಿದ್ಯುತ್ ಚಿತಾಗಾರದಲ್ಲಿ ಹರಿಶ್ಚಂದ್ರ ಘಾಟ್ನಲ್ಲಿ ರಾಜಶೇಖರ್ ಅವರ ಅಂತ್ಯಕ್ರಿಯೆಯನ್ನು, ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗಿದೆ. ಇನ್ನು ಅಂತ್ಯಕ್ರಿಯೆಯಲ್ಲಿ ಶಾಸಕ ಭರತ್ ರೆಡ್ಡಿ, ಜಿಎನ್ ಗಣೇಶ್, ಕಾಂಗ್ರೆಸ್ನ ಮುಖಂಡರು, ರಾಜಶೇಖರ್ನ ಸಂಬಂಧಿಗಳು, ಸ್ನೇಹಿತರು ಎಲ್ಲರೂ ಕೂಡ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಭರತ್ ರೆಡ್ಡಿ ಅಂತಿಮ ನಮನವನ್ನು ಕೂಡ ಸಲ್ಲಿಸಿದ್ದಾರೆ. ಕೈ ಮುಗಿದು ಚಿತಾಗಾರದಲ್ಲಿ, ವಿದ್ಯುತ್ ಚಿತಾಗಾರದ ಒಳಗಡೆ ರಾಜಶೇಖರ್ ಅವರ ಮೃತದೇಹ ಹೋಗ್ತಿದ್ದ ಹಾಗೆ ಮತ್ತೊಮ್ಮೆ ಕೈ ಮುಗಿದು ಭರತ್ ರೆಡ್ಡಿ ಅವರು ಅಂತಿಮ ನಮನವನ್ನು ಕೂಡ ಸಲ್ಲಿಸಿದರು. ಇನ್ನು ಶವದ ಎದುರು ಕಣ್ಣೀರು ಹಾಕ್ತಾ ಇದ್ರು ರಾಜಶೇಖರ್ ಅವರ ಸಂಬಂಧಿಗಳು. ಜೊತೆಗೆ ಈ ಸಂದರ್ಭದಲ್ಲಿ ಭರತ್ ರೆಡ್ಡಿ ಅವರು ಕೂಡ ಕಣ್ಣೀರು ಹಾಕಿದ್ದಾರೆ. ಅಂತಿಮ ಯಾತ್ರೆಯ ಮೂಲಕವಾಗಿ ಕಾಂಗ್ರೆಸ್ನ ನಾಯಕರೇ ಅಂತಿಮ ಯಾತ್ರೆಯಲ್ಲಿ ಹೆಗಲನ್ನು ಕೊಟ್ಟು ಹರಿಶ್ಚಂದ್ರ ಘಾಟ್ನವರೆಗೂ ಕೂಡ ಮೃತದೇಹವನ್ನು ಹೊತ್ತು ಸಾಕ್ತಾರೆ. ಆನಂತರವಾಗಿ ವಿಧಿವಿಧಾನಗಳು ಏನಿತ್ತು, ಸೊ ಎಲ್ಲ ವಿಧಿವಿಧಾನಗಳನ್ನು ಮುಗಿಸಿದಂತಹ ನಂತರವಾಗಿ ನೋವಿನಿಂದಲೇ ಪಾಪ ಸಂಬಂಧಿಕರು ಕಣ್ಣೀರು ಹಾಕ್ತಾ ಹಿಂಗಾಗಬಾರ್ದಾಗಿತ್ತು, ಬಹಳ ಚಿಕ್ಕ ವಯಸ್ಸು, ಏನು ಬಹಳ ಏಜ್ ಆಗಿದೆ ಅನ್ನೋ ಹಾಗೆ ಬಹಳ ಚಿಕ್ಕ ವಯಸ್ಸಾಗಿದೆ. ಯಾವುದೋ ಒಂದು ಗಲಾಟೆಯಲ್ಲಿ ನೋಡಿ, ರಾತ್ರಿ ಆದಂತಹ ಗಲಾಟೆ ಒಂದು ಬ್ಯಾನರ್ ವಿಚಾರ ಅಷ್ಟೇ, ಒಂದು ಬ್ಯಾನರ್ ವಿಚಾರದಲ್ಲಿ ಆದಂತಹ ಗಲಾಟೆಯಿಂದಾಗಿ ಒಬ್ಬ ಕಾರ್ಯಕರ್ತ ಇವತ್ತು ಸಾವನ್ನಪ್ಪಿದ್ದಾರೆ. ಸೊ ಕುಟುಂಬಸ್ಥರೆಲ್ಲ ಆಕ್ರಂದನ ಮಿಡಿತಾ ಇದ್ದಾರೆ. ಕಳಿಸಬಾರ್ದಾಗಿತ್ತು, ನಾವು ಆ ಸಂದರ್ಭದಲ್ಲಿ ಹೋಗಬಾರ್ದಾಗಿತ್ತು
ಅಂಥೇಳಿ ಈಗ ಅವರು ಕಂಬನಿ ಬಿಡಿತಾ ಇದ್ದಾರೆ. ಇನ್ನು ಭರತ್ ರೆಡ್ಡಿನೂ ಕೂಡ ನೋಡಿ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ವಿದ್ಯುತ್ ಚಿತಾಗಾರದ ಒಳಗಡೆ ಈಗಾಗಲೇ ಎಲ್ಲ ಅಂತ್ಯ ಸಂಸ್ಕಾರವನ್ನು ಕೂಡ ನೆರವೇರಿಸಲಾಯಿತು. ಅಂತಿಮ ನಮನವನ್ನು ಕೂಡ ಈಗಾಗಲೇ ಕುಟುಂಬಸ್ಥರು, ಸ್ನೇಹಿತರು, ಕಾಂಗ್ರೆಸ್ನ ಒಂದಷ್ಟು ಶಾಸಕರು ಕೂಡ ಈ ಸಂದರ್ಭದಲ್ಲಿ ನೆರೆದಿದ್ರು, ಜೊತೆಗೆ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಸಂಜೆ